ಮತ್ತು ನಿನಗಾಗಿ ನಾನು ಯೋಚಿಸ್ತೀನಿ, ಅಲ್ಲ ಉಳ್ಕೊಂಡ್ಬಿಡ್ತೀನಿ ಅಂತ ಮಾತ್ರ ಆಸೆ ಇಟ್ಕೊಳ್ಬೇಡ. ಈ ಕ್ಷಣ ಹೇಳ್ತಿದ್ದೀನಿ, ನೀನು ಕೇಳಿದ ಹಾಗೆ ನಿನ್ನ ಶಾಶ್ವತವಾಗಿ ಬಿಟ್ಬಿಡ್ತಿದ್ದೀನಿ. ನಿನ್ನ ಇಷ್ಟ ಬಂದ ಆ ಕಡೆ ಹೋಗ್ಬೋದು, ಆದರೆ ನನ್ನ ಆಫೀಸ್ನಲ್ಲಿ ನಿನ್ನ ಕೆಲಸ ಸಮಯ ಮುಗಿದ ಮೇಲೆ ಅಂತ ಕೋಪದಿಂದ ಹೊರಗೆ ನಡೀತಿದ್ರೆ ವಿದಿಶಾ ಗಾಬರಿಯಿಂದ ವಿಹಾನ್ ನಿಲ್ಲು ಅಂತ ಮೇಲಕ್ಕೆದ್ಲು. ಆದರೆ ವಿಹಾನ್ ಒಡೆದ ಪೆಟ್ಟಿಗೆ ಇನ್ನೂ ಕೂಡ ಸ್ವಲ್ಪ ತಲೆ ಸುತ್ತಿರೋದ್ರಿಂದ ತಲೆ ಹಿಡ್ಕೊಂಡು ವಿಹಾನ್ ಪ್ಲೀಸ್ ನಿಂತ್ಕೊಂಡ್ಲು. ಆದರೂ ವಿಹಾನ್ ಲೆಕ್ಕಿಸ್ಕೊಳ್ಳೋದು ಹೋಗ್ತಿದ್ರೆ ಬಾಗಿಲು ತೆಗೆದಿದ್ದು ವಿಹಾನ್ ಜೊತೆ ನನ್ನ ಕೂಡ ಕರ್ಕೊಂಡು ಹೋಗು, ಒಂಟಿಯಾಗಿ ಬಿಟ್ಟು ಹೋದರೆ ಹೇಗೆ, ನೀನು ಹೊಡೆದ ಪೆಟ್ಟಿಗೆ ನನಗೆ ತಲೆ ಸುತ್ತಿದೆ ಅಂದ್ಲು ವಿದಿಶಾ. ವಿಹಾನ್ ಕೋಪದಿಂದ ಹಿಂದಕ್ಕೆ ತಿರುಗಿ ಇಲ್ಲಿಗೆ ಬರುವಾಗ ಹೇಗೆ ಬಂದೆಯೋ ಹಾಗೆ ಹೋಗು, ಇಲ್ಲಿಗೆ ಬಂದು ಕೆಲಸ ಮಾಡೋದು ಗೊತ್ತಿಲ್ಲ. ಈ ಆಫೀಸ್ ಅನಾವಶ್ಯಕವಾಗಿ ನಿನಗೆ ಒಪ್ಪಿಸ್ತೆ ಅನಿಸ್ತಿದೆ ನನಗಂತೂ. ಈಗ ನಿನ್ನಲ್ಲಿ ಸ್ವಲ್ಪ ಕೂಡ ಕೆಲಸ ಮಾಡೋ ಗುಣಗಳಿಲ್ಲ. ಈ ಕಂಪ್ನಿನ ಮುಳುಕೋಸೋದಕ್ಕೆ ಇದ್ದ ಹಾಗೆ ಇದೆ ನಿನ್ನ ನಡವಳಿಕೆ ಎಲ್ಲ ಅಂತ ಕೋಪದಿಂದ ಹೇಳಿ ಹೊರಗಡೆ ಹೋದ. ವಿದಿಶಾ ತಡಬಡಾಯಿಸ್ತಿರೋ ಹೆಜ್ಜೆಗಳಿಂದಲೇ ಹೊರಗೆ ನಡೆದು ಟೇಬಲ್ ಮೇಲಿದ್ದ ನೀರನ್ನು ತೆಗೆದುಕೊಂಡು ಅಲ್ಲೇ ಸ್ವಲ್ಪ ಮುಖದ ಮೇಲೆ ಚಿಮ್ಮಿಸ್ಕೊಂಡು ಇನ್ನೊಂದಿಷ್ಟು ಕುಡಿದ ಮೇಲೆ ಸ್ವಲ್ಪ ಸುಧಾರಿಸ್ಕೊಂಡು ಹಾಗನ್ಸಿ ಸಮಯ ನೋಡಿದ್ಲು. ಗೋಡೆ ಗಡಿಯಾರದಲ್ಲಾಗಲೇ ಸಮಯ ಮಧ್ಯಾಹ್ನ 12 ಅಂತ ತೋರಿಸ್ತಿರೋದನ್ನು ಕಂಡು ಇಷ್ಟೊಂದು ಹೊತ್ತು ನಿದ್ದೆ ಮಾಡಿಬಿಟ್ನಾ, ನಿಜಕ್ಕೂ ವಿಹಾನ್ ಯಾವಾಗ ಬಂದ? ನಾನು ಕ್ಯಾಬಿನ್ ಲಾಕ್ ಮಾಡಿದ್ದೆ ಅಲ್ವಾ, ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ, ಮತ್ತು ಪರ್ಸ್ನಲ್ ರೂಮ್ ಕೂಡ ಲಾಕ್ ಮಾಡಿದ್ದೆ. ಮತ್ತು ಹೇಗೆ ಬಂದ ವಿಹಾನ್? ನಿಜಕ್ಕೂ ಹೇಗೆ ಬರೋದಕ್ಕೆ ಸಾಧ್ಯ ಆಯಿತು? ಏನೇನೂ ಅರ್ಥ ಆಗ್ತಿಲ್ಲ ಅಂತ ಬುರುಡೆ ಚಚ್ಕೊಳ್ತಾ ಹೊರಗೆ ಬರೋಷ್ಟರಲ್ಲೇ ಮ್ಯಾನೇಜರ್ ಎದುರು ನಿಂತಿದ್ದು ವಿದಿಶಾಳಿಗೆ. ಮ್ಯಾನೇಜರ್ನ ನೋಡಿದ್ಲೆ ವಿದಿಶಾ. ನನ್ನ ಕ್ಯಾಬಿನ್ ಲಾಕ್ ಮಾಡ್ಕೊಂಡಿದ್ದೆ ಅಲ್ವಾ, ಮತ್ತು ನನ್ನ ಕ್ಯಾಬಿನ್ ಒಳಗೆ ವಿಹಾನ್ ಈಗ ಬಂದ ಅಂದಾಗ ಮ್ಯಾನೇಜರ್ ಗುಟ್ಟಕ್ಕೆ ನುಂಗ್ತಾ, ಕ್ಯಾಬಿನ್ನ ಹೆಚ್ಚುವರಿ ಕೀಗಳು ನನ್ನ ಹತ್ರ ಇವೆ ಮೇಡಮ್. ವಿಹಾನ್ ಸರ್ ಅವುಗಳನ್ನ ತೊಗೊಂಡು ನಿಮ್ಮ ಹತ್ರ ಬಂದರು. ನೀವು ನಿದ್ದೆ ಮಾಡ್ತಿರೋದು ನೋಡಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ನೀವು ನೋಡಬೇಕಾದ ಫೈಲ್ಸ್ಗಳನ್ನೆಲ್ಲ ಸರ್ ನೋಡಿ ಪಕ್ಕಕ್ಕೆ ಇಟ್ಟಿದ್ದಾರೆ. ನೀವು ಜಸ್ಟ್ ಸಹಿ ಮಾಡಬೇಕಷ್ಟೇ, ಸಹಿ ಮಾಡಿದ್ರೆ ಅವುಗಳನ್ನ ನಾನು ಕಳಿಸ್ಕೊಡ್ಬಹುದು ಅನ್ನೋದ್ರೊಂದಿಗೆ ವಿದಿಶಾ ಕಣ್ಣು ದೊಡ್ಡದು ಮಾಡಿ ವಿಹಾನ್ ಯಾವಾಗ ಬಂದ ಅಂತ ಕೇಳಿದ್ಲು. ನೀವು ನಿಮ್ಮ ಕ್ಯಾಬಿನ್ ಒಳಗೆ ಹೋದ ಅರ್ಧ ಗಂಟೆಗೆ ಸರ್ ಬಂದರು ಮೇಡಮ್. ನಿಮ್ಮನ್ನು ನಿದ್ದೆ ಮಾಡ್ತಿರೋದು ನೋಡಿ ಇನ್ನೂ ಡಿಸ್ಟರ್ಬ್ ಮಾಡಲಿಲ್ಲ ಅಂತ ಅನ್ನಲಾಗಿ, ಅಂದರೆ ಆಗ್ಲಿಂದ ಇಲ್ಲಿವರೆಗೆ ನಾನು ಎಬ್ಬಿಸ್ದೆ, ನನ್ನ ಕೆಲಸನೆಲ್ಲ ಮಾಡಿ ಏನು ಹೇಳೋ ಸಮಯಕ್ಕೆ ಕಾಯ್ತಾ ಕೂತಿದ್ನಾ, ಮತ್ತು ಇದನ್ನೆಲ್ಲ ಯಾಕೆ ಹೇಳೋದಿಲ್ಲ, ಕೋಪ ಮಾತ್ರ ಯಾಕೆ ತೋರಿಸ್ತಾನೆ ಅಂತ ಹಲ್ಲು ಕಡಿತಾ, ಸರಿ ಆಯಿತು, ನಾನಿವತ್ತು ಇಲ್ಲೇ ಇರ್ತೀನಿ, ಬೇರೆ ಏನಾದರೂ ಫೈಲ್ಸ್ ಅಥವಾ ಬಾಕಿ ಕೆಲಸ ಇದ್ದರೆ ನನ್ನ ಕ್ಯಾಬಿನ್ ತೊಗೊಂಡು ಬನ್ನಿ ಅಂತ ಮ್ಯಾನೇಜರ್ ಹೇಳಿ ತನ್ನ ಕ್ಯಾಬಿನ್ಗೆ ವಾಪಸ್ ಹೋದಳು ವಿದಿಶಾ. ತಾನು ಹೋದ 5 ನಿಮಿಷಕ್ಕೆ ಕ್ಯಾಂಟೀನಿಂದ ಊಟದ ಜೊತೆಗೆ ಜ್ಯೂಸ್ ಅದರೊಂದಿಗೆ ನೀರು ಕೂಡ ಬಂದವು. ಅದನ್ನೆಲ್ಲ ನೋಡಿ ನಾನು ಹೇಳಿಲ್ಲ ಅಲ್ವಾ ಅನ್ನಲು, ವಿಹಾನ್ ಸರ್ ಆರ್ಡರ್ ಮೇಡಮ್, ನೀವು ತಿಂದಿದ್ರೆ ನಾನು ಕೆಲಸ ತೆಗೆದು ಹಾಕ್ತೀನಿ ಅಂತ ಅಂದಿದ್ದಾರೆ ಅಂತಂದಾಗ ವಿದಿಶಾ ವಿಹಾನನ್ನು ಬೈದ್ಕೊಡತ್ಲೆ ಆ ಊಟ ತಿಂದು ಜ್ಯೂಸ್ ಕುಡಿದು ಹೋಗಿ ನಿಮ್ಮ ವಿಹಾನ್ ಸರ್ ಹತ್ರ ಹೇಳು, ಅವನ ಹೆಂಡತಿ ತಿಂದು ಮುಗಿಸಿದಾಳೆ, ಇನ್ನು ಖುಷಿಯಾಗಿರೋದಕ್ಕೆ ಹೇಳು ಅಂತ ಸೀರಿಯಸ್ ಆಗಿ ಹೇಳ್ತಾನೆ ಕೆಲಸದಲ್ಲಿ ಮುಳುಗಿ ಹೋದ್ಲು ವಿದಿಶಾ. ವಿಹಾನ್ ಯೋಚನೆಯನ್ನು ಪಕ್ಕಕ್ಕೆ ತಳ್ಳಬೇಕು ಅಂತ ಅಂದ್ಕೊಳ್ತಾ ವಿದಿಶಾ ತಿಂದಿದ್ದಾಳೆ ಅಂತ ತಿಳಿದ ಮೇಲೆ ವಿಹಾನ್ ಆಗ ಮ್ಯಾನೇಜರ್ ಜೊತೆ ತನ್ನ ಬಗ್ಗೆ ಜಾಗ್ರತೆ, ಸಾಯಂಕಾಲ ತಿಂಡಿ ಕೂಡ ತನ್ನ ಸಮಯಕ್ಕೆ ಸರಿಯಾಗಿ ಸಿಗಬೇಕಂತ ಸೀರಿಯಸ್ ಆಗಿ ವಾರ್ನಿಂಗ್ ನೀಡಿ ಅಲ್ಲಿಂದ ತನ್ನ ಆಫೀಸ್ಗೆ ಹೊರಟು ಹೋದ. ಇನ್ನು ವಿದಿಶಾ ಬಗ್ಗೆ ಏನು ಲೆಕ್ಕಿಸ್ಕೊಳ್ದೆ. ವಿದಿಶಾ ಮಾತ್ರ ವಿಹಾನ್ ಆಫೀಸ್ಗೆ ಬರೋದಕ್ಕೆ ಹೇಳಿದ್ದನ್ನು ಬಿಟ್ಟು ತನ್ನ ಆಫೀಸ್ನಲ್ಲಿ ಬಾಕಿ ಇದ್ದ ಕೆಲಸನೆಲ್ಲ ಪೂರ್ತಿಯಾಗಿ ಮುಗಿಸ್ಕೊಳ್ತಾ ಬ್ಯುಸಿಯಾಗಿ ಬದಲಾದ್ಲು. ಆ ಸಾಯಂಕಾಲ ಕೂಡ ತಿಂಡಿ ಜ್ಯೂಸ್ ಬಿದ್ದಿದ್ದರಿಂದ ಅವುಗಳನ್ನ ಕೂಡ ತಿಂದು ಕೆಲಸದಲ್ಲಿ ಮುಳುಗಿ ಹೋದ್ಲು ವಿದಿಶಾ. ಹಾಗೆ ತನ್ನ ಕೆಲಸ ಮುಗಿಯುವಷ್ಟರಲ್ಲಿ ರಾತ್ರಿ ಆಗಿಬಿಟ್ಟಿದ್ರಿಂದ ಕೈಗಳು ಕಾಲುಗಳು ನೋವು ಬರ್ತಿದ್ರೆ ಅವುಗಳನ್ನ ಮರೆಯುತ್ತಾ ಮೇಲೆ ಕೆದ್ದು ನಿಂತು ಕಳಿಸಿದ್ಲೆ. ಹಬ್ಬ ಏನು ಕೆಲಸನೂ ಏನು, ತಲೆನೋವು ಬಂದುಬಿಡ್ತಿದೆ, ಹೊಸದಾಗಿ ಸ್ಟಾರ್ಟ್ ಆದ ಕೆಲಸ ಆಗಿರೋದ್ರಿಂದ ಏನೂ ಅರ್ಥ ಆಗ್ತಿಲ್ಲ. ಮ್ಯಾನೇಜರ್ ಅನುಭವ ಇರೋ ವ್ಯಕ್ತಿ ಆಗಿದ್ರೆ ಸರಿಯಾಗಿ ಇಲ್ದಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಅಂದ್ಕೊಳ್ತಾ ವಿಹಾನ್ ತನ್ನ ಕಾಲ್ ಮಾಡದಿರೋದನ್ನು ನೆನಪಿಸ್ಕೊಂಡು, ನಾನು ಕೂಡ ಮಾಡೋದಿಲ್ಲ, ಏನೂ ಬೇಕಾಗಿಲ್ಲ, ಅಹಂಕಾರ ತೋರಿಸಿದ್ದಾನೆ, ಕೆಲವು ದಿನ ನಾನು ಕೂಡ ಅವಾಯ್ಡ್ ಮಾಡಿದ್ರೆ ತಿಳಿಯುತ್ತೆ ಅಂತ ಅಂದ್ಕೊಳ್ತಾ ಬೇಕಂತಾನೆ ವಿಹಾನ್ ತನಗಾಗಿ ವೆಯ್ಟ್ ಮಾಡ್ತಿರ್ತಾನೆ ಅಂತೇನೋ ಅಥವಾ ತನಗಾಗಿ ಗಾಡಿ ರೆಡಿ ಮಾಡಿಸ್ತಾನೆ ಅಂತಾನೋ ಏನೋ ಒಂದು ಮಾಡಿರ್ತಾನೆ ಅಂತ ತಿಳಿದೇ ಲೆಕ್ಕಿಸ್ಕೊಳ್ದ ಹಾಗೆ ಕೆಳಗೆ ಬರುವಷ್ಟರಲ್ಲಿ ಕಾರ್ ರೆಡಿಯಾಗಿತ್ತು ಅವಳಿಗಾಗಿ. ತನ್ನ ಕಾರ್ನಲ್ಲಿ ಮನೆಗೆ ಸೇರಿದ ವಿದಿಶಾ ತಾಯಿಯೊಂದಿಗೆ ನಗ್ತಾ ಮಾತಾಡ್ತಾ ಫ್ರೆಶ್ ಆಗಿ ಊಟ ಮಾಡಿ ವಿಹಾನ್ ಯೋಚನೆಯನ್ನು ಕಷ್ಟಪಟ್ಟು ಪಕ್ಕಕ್ಕೆ ತಳ್ತಾ ಮಲಗಿಬಿಟ್ಲು. ಹಾಗೆ 2 ದಿನಗಳು ಕೂಡ ಸೇಮ್ ಆಗಿ ವಿಹಾನನ್ನು ಲೆಕ್ಕಿಸ್ಕೊಳ್ಳದೆ ಆಫೀಸ್ಗೆ ಹೋಗೋದು, ತನ್ನ ಆಫೀಸ್ ಕೆಲಸ ನೋಡ್ಕೊಳ್ಳೋದು, ವಾಪಸ್ ಮನೆಗೆ ಬರೋದು, ತಾಯಿಯೊಂದಿಗೆ ಟೈಮ್ ಸ್ಪೆಂಡ್ ಮಾಡೋದು, ಇದೇ ನಡೆದು ಹೋಗ್ತಾ ಇತ್ತು. 2 ದಿನಗಳ ನಂತರ 3ನೇ ದಿನ ರಾತ್ರಿ ಮನೆಗೆ ಹೋಗ್ತಿದ್ದ ವಿದಿಶಾ ಕಾರಿಗೆ ಅಡ್ಡಲಾಗಿ ದಿಢೀರ್ನೆ ತನ್ನ ಕಾರನ್ನು ನಿಲ್ಲಿಸ್ತಾ ವಿಹಾನ್ ಕಾರನ್ನು ಗುರ್ಸಿದ ವಿದಿಶಾ ಡ್ರೈವರ್ನನ್ನು ಕಾರ್ನಲ್ಲೇ ಇರೋದಕ್ಕೆ ಹೇಳ್ತಾನು ಕೆಳಗಿಳಿದ್ಲು.
ಡ್ರೈವಿಂಗ್ ಸೀಟ್ನಿಂದ ಕೆಳಗಿಳಿದ ವಿಹಾನ್ ಕೋಪದಿಂದ ವಿದಿಶಾ ಹತ್ರ ಹೋಗ್ತಾ, ಆಫೀಸಿಗೆ ಬರದೆ ನಿನ್ನ ಆಫೀಸ್ನಲ್ಲಿ ಅಧಿಕಾರ ಚಲಾಯಿಸ್ತಿದ್ಯಾ ಹಾಗೆ ಅಂದ್ಕೊಳ್ಳೋಳು ಯಾಕೆ ನನ್ನೊಂದಿಗೆ ಸವಾಲು ಹಾಕಿ ನನ್ನ ಕಂಪ್ನಿ ನಿನ್ನ ಕಂಪ್ನಿಯೊಂದಿಗೆ ಜೊತೆಯಾಗಿ ಮಾಡಿಸ್ದೆ, ಬಾಯಿ ಮುಚ್ಕೊಂಡು ಇರ್ಬೋದಿತ್ತಲ್ವಾ ಅಂದಾಗ ವಿದಿಶಾ ತುಟಿ ಮುರಿದು, ಇವಾಗ ಏನಾಗಿದೆ ಅಂತ ಇಷ್ಟೊಂದು ಗಲಾಟೆ, ಏನಾದರೂ ಕೆಲಸ ಇದ್ದರೆ ಮೇಲ್ ಮಾಡು, ನಾನು ನೋಡ್ಕೊಂಡು ಕೆಲಸ ಮಾಡಿ ನಿನಗೆ ವಾಪಸ್ ಮೇಲ್ ಮಾಡ್ತೀನಿ, ಮುಗೀತು, ಇದಕ್ಕೆ ಇಷ್ಟೊಂದು ಕಿರಿಚಬೇಕಾದ ಅಗತ್ಯ ಇಲ್ವಲ್ಲ, ಇಷ್ಟೊಂದು ಕಿರಿಸ್ತಿದ್ಯಾ ಅಂದರೆ ನನ್ನನ್ನು ಮಿಸ್ ಮಾಡ್ಕೊಳ್ತಿದ್ಯಾ ಅಂತ ಕೇಳಿದ್ಲು ವಿದಿಶಾ ವಿಹಾನ್ ಕಡೆ ನೋಡುತ್ತಾ. ಆಲ್ರೆಡಿ ಹೇಳಿದ್ದೀನಿ ವಿದಿಶಾ, ನಿನ್ನನ್ನು ಮಿಸ್ ಮಾಡ್ಕೊಳ್ಳೋಷ್ಟು ಸ್ಥಾನ ನನ್ನ ಜೀವನದಲ್ಲಿ ನಿನಗಿಲ್ಲ ಅಂತ. ನಾನು ಕೇಳ್ತಿರೋದು ನೀನು ಕೆಲಸ ಯಾರು ಮಾಡ್ತಾರಂತ. ನೀನು ಆಫೀಸ್ಗೆ ಬರದೇ ಇರೋದಕ್ಕೆ ಆ ಕೆಲಸ ಎಲ್ಲ ನನ್ನ ಮೇಲೆ ಬೀಳ್ತಿದೆ. ನೀನು ಆಫೀಸ್ ಕೆಲಸ ಕೂಡ ನನಗೆ ಕಳಿಸ್ತಿದ್ದಾರೆ, ಇವೆಲ್ಲ ನಾನು ಹೇಗೆ ಹ್ಯಾಂಡಲ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ಯಾ ಅಂತ ಕಿರಿಸ್ತಾ ಇದ್ದರೆ, ಹಾಗಾದರೆ ನೀನು ನನ್ನನ್ನು ಮಿಸ್ ಮಾಡ್ಕೊಳ್ಳಿಲ್ಲ ಅಂತ ಆಯಿತು, ಸರಿ ಆಯಿತು, ನನ್ನ ಕೆಲಸ ನನಗೆ ಮೇಲ್ ಮಾಡಿಬಿಡು, ನಾಳೆಯಿಂದ ನಾನೇ ಮಾಡ್ಕೊಳ್ತೀನಿ, ಮತ್ತು ನಾನು ಆಫೀಸ್ ಕೆಲಸ ಕೂಡ ನಾನೇ ಮಾಡ್ಕೊಳ್ತೀನಿ, ನೀನು ಕಷ್ಟಪಡಬೇಡ ವಿಹಾನ್. ನಿನ್ನಿಷ್ಟದಂತೆ ನೀನಿಷ್ಟ ಬಂದ ಹಾಗೆ ದೂರ ಆಗಿ ಇರೋಣ ಅಂತ ಫಿಕ್ಸ್ ಆಗಿಬಿಟ್ಟೆ, ಇನ್ನು ಹೊರಡು, ನಾನು ಕೂಡ ಹೋಗ್ತೀನಿ, ಮನೆಯಲ್ಲಿ ಅಮ್ಮ ವೆಯ್ಟ್ ಮಾಡ್ತಿರ್ತಾರೆ ಅಂತ ಕಾರ್ನಲ್ಲಿ ಕೂತ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾಗ ವಿಹಾನ್ ಅವಳ ತೋಳು ಹಿಡಿದು ಪಕ್ಕಕ್ಕೆ ಕೆಳೆದು, ಏನೇ ಓವರ್ ಆಗಾಡ್ತಿದ್ಯಾ, ನಾನು ಮಾತಾಡ್ತಿದ್ದೀನಲ್ವಾ, ಕಾಣಿಸ್ತಿಲ್ವಾ, ಅಥವಾ ಕಾಣಿಸಿದ್ರು ನನಗೇನು ಸಂಬಂಧ ಅನ್ನೋ ಹಾಗೆ ಹೊರ್ಟೋಗ್ತಿದ್ಯಾ ಅಂತ ಕಿರ್ಚಿದ. ವಿದಿಶಾ ತಲೆ ಚೆಚ್ಕೊಳ್ತಾ, ನಿಜವಾಗ್ಲೂ ನಿನಗೆ ಏನು ಬೇಕು ವಿಹಾನ್, ನೇರವಾಗಿ ಹೇಳ್ಬೋದಲ್ವಾ, ನಾನು ದೂರ ಇದ್ರೆ ಇಷ್ಟ ಆಗ್ತಿಲ್ಲ ಅಂತ ಹೇಳು, ನಿನ್ನ ಹತ್ರಕ್ಕೆ ಬರ್ತೀನಿ, ನಿನ್ನ ಕಣ್ಣೆದುರಿಗೆ ಇರ್ತೀನಿ, ಇಲ್ಲ ಅಗತ್ಯ ಇಲ್ಲ, ನನ್ನ ಜೀವನದಲ್ಲಿ ನಿನ್ನ ಸ್ಥಾನ ದೂರವೇ ಅಂದರೆ ಹಾಗೆ ನನ್ನನ್ನು ನಾನು ಬದಲಾಯಿಸ್ಕೊಡ್ತಿದ್ದೀನಿ ವಿಹಾನ್, ಅದು ಕೂಡ ಬೇಡವಾ ಅಂತ ಕೇಳಿದ್ಲು ವಿದಿಶಾ. ವಿಹಾನ್ ಅಸಹನೆಯಿಂದ ಅವಳ ಕೈಯನ್ನು ಬಿಟ್ಟು ತಲೆ ಹಿಂದೆ ಕೈ ಇಟ್ಟು ಉಚ್ಕೊಳ್ತಾ, ಏನು ಮಾತಾಡಬೇಕು ತಿಳಿದೆ ಹುಚ್ಚು ಹಿಡ್ದಾಗ ಆಗ್ತಿರಲು, ಅದೆಲ್ಲ ಆಮೇಲೆ, ನೀನು ಹೀಗೆ ಮಾಡ್ತಿದ್ರೆ ನಂಗೆ ನಿಜಕ್ಕೂ ಇಷ್ಟ ಆಗ್ತಿಲ್ಲ ವಿದಿಶಾ, ಹೀಗೆ ಯಾಕೆ ಮಾಡ್ತಿದ್ಯಾ ಅಂತ ಕೋಪದಿಂದ ಕೇಳ್ದ. ವಿದಿಶಾಳಿಗೆ ಏನೂ ಅರ್ಥ ಆಗದೆ, ನಾನು ಹೀಗೆ ಮಾಡ್ತಿದ್ದೀನಿ ವಿಹಾನ್, ನಿನಗಿಷ್ಟ ಬಂದ ಹಾಗೆ ಇರ್ತಿದ್ದೀನಲ್ವಾ, ಇದು ಕೂಡ ಇಷ್ಟ ಆಗ್ತಿಲ್ವೇ, ಇನ್ನೇಗಿರಬೇಕು ನನಗೆ ಅರ್ಥ ಆಗ್ತಾ ಇಲ್ಲ, ಹುಚ್ಚು ಹಿಡಿದು ಹೋಗ್ತಿದೆ, ಒಂದು ಕೂಡ ನಾನು ಮಾಡೋದು ನಿನಗೆ ಇಷ್ಟ ಆಗದಿದ್ದರೆ ಇನ್ನು ನಾನು ಏನು ಮಾಡಿದ್ರೆ ಇಷ್ಟ ಆಗುತ್ತೆ, ಹೇಗಿದ್ದರೆ ಇಷ್ಟ ಆಗುತ್ತೆ, ನೀನು ನೇರವಾಗಿ ಹೇಳು ವಿಹಾನ್, ಹಾಗೇ ಇರ್ತೀನಿ, ಅಷ್ಟೇ ಹೊರತು ನೀನು ಮಾಡೋದು ಇಷ್ಟ ಇಲ್ಲ, ನೀನು ಇಷ್ಟ ಇಲ್ಲ ಅಂತ ಪದೇ ಪದೇ ನನ್ನನ್ನು ನೋಯಿಸ್ಬೇಡ ಅಂದ್ಲು. ಆ ಮಾತಿಗೆ ವಿಹಾನ್ ಅಲ್ಲಿಂದ ಒಟ್ಟು ಹೋಗೋದಕ್ಕೆ ಅನ್ನೋ ಹಾಗೆ ಒಂದು ಹೆಜ್ಜೆ ಹಿಂದಕ್ಕಿಡತ್ಲೆ ವಿದಿಶಾ ವಿಹಾನ್ ಕೈಯನ್ನು ಹಿಡಿದು, ನಿಜವಾಗ್ಲೂ ಯಾಕೆ ಬಂದೆ, ಯಾಕೆ ಹೊಟ್ಟೋಗ್ತಿದ್ಯಾ ವಿಹಾನ್, ಕನಿಷ್ಠ ನನಗೆ ಸ್ಪಷ್ಟತೆ ಏನಾದರೂ ಕೊಡು ಅಂತ ಕೇಳಿದ್ಲು. ನಿನಗೆ ಕ್ಲಾರಿಟಿ ಕೊಡಬೇಕಾದ ಅಗತ್ಯ ನನಗೇನಿಲ್ಲ, ಬಾಯಿ ಮುಚ್ಕೊಂಡು ಪಕ್ಕಕ್ಕೆ ಹೋಗು ಅಂತ ಹೇಳಿ ಅಲ್ಲಿಂದ ಹೋದ ಸೀರಿಯಸ್ ಆಗಿ. ವಿದಿಶಾ ನಗ್ತಾ ಕಾರ್ನಲ್ಲಿ ಕೂತು ಡ್ರೈವರ್ಗೆ ಹೋಗೋದು ಕೇಳಿದ್ಲು. ವಿಹಾನ್ ಮಾತ್ರ ಕಾರ್ ಡ್ರೈವ್ ಮಾಡತ್ಲೆ ಇವಳಿಗೆ ತುಂಬ ಅಹಂಕಾರ ಹೆಚ್ಚಾಗ್ಬಿಟ್ಟಿದೆ, ಅದಕ್ಕೆ ನನ್ನ ಮಾತು ಕೇಳ್ತಿಲ್ಲ, ಪ್ರತಿಯೊಂದಕ್ಕೂ ಹಾಗಿರೋದಕ್ಕೆ ಹೇಳಿದೆ, ಹೀಗಿರೋದಕ್ಕೆ ಹೇಳಿದೆ ಅಂತ ಹೇಳೋದೇ ಹೊರತು ನನಗಿಷ್ಟ ಬಂದ ಹಾಗಿರೋದೇ ಬರೋದಿಲ್ಲ ಅಂತ ಕೋಪದಿಂದ ಅಂದ್ಕೊಳ್ತಾ ಹಲ್ಲು ಕಡ್ದು ಮನೆಗೆ ಹೋಗೋದಕ್ಕೆ ಮನಸ್ಸಿಲ್ಲದೆ ಕಾರ್ನಲ್ಲಿ ಸಿಟಿ ಪೂರ್ತಿ ತಿರುಗ್ತಿದ್ದ ವಿಹಾನ್. ಇಲ್ಲಿ ವಿದಿಶಾ ಮಾತ್ರ ಮುಸಿ ಮುಸಿ ನಗ್ತಾ, 2 ದಿನಕ್ಕೆ ನನ್ನ ಮಿಸ್ ಮಾಡ್ಕೊಳ್ತಿದ್ದೆ ವಿಹಾನ್, 2 ದಿನಕ್ಕೆ ಹೀಗಿದ್ರೆ ಇನ್ನು ಮುಂದೆ ಹೇಗಿರುತ್ತೋ ನೋಡೋಣ, ಇಷ್ಟೊತ್ತಿಂದ ನಿನ್ನ ಹೀಗೆ ಟ್ರೀಟ್ ಮಾಡಬೇಕಂತ ಅರ್ಥ ಆಯ್ತಲ್ವಾ, ಹಾಗೆ ಮಾಡ್ತೀನಿ ಅಂದ್ಕೊಂಡು ವಿದಿಶಾ ಕೂಡ ಅಷ್ಟುವರೆಗೆ ಭಾರ ಹೊರ್ತಿದ್ದ ತನ್ನ ಹೃದಯನ ಹಗುರಾದ ಹಾಗೆ ಕಣ್ಮುಚ್ಕೊಂಡು ಪ್ರಶಾಂತವಾಗಿ ನಿದ್ದೆಗೆ ಜಾರಿದ್ಲು. ಮನೆಗೆ ಬಂದು ವಿದಿಶಾಳನ್ನು ಡ್ರೈವರ್ ಎಪ್ಸೋದ್ರೊಂದಿಗೆ ಒಳಗೋಗಿ ಉತ್ಸಾಹದಿಂದ ಫ್ರೆಶ್ ಆಗಿ ತಾಯಿ ಜೊತೆ ಸೇರಿ ಊಟ ಮುಗಿಸಿ ರೂಮಿಗೆ ಬಂದು ವಿಹಾನ್ ಮನೆಗೆ ಬಂದಿದ್ದಾನೋ ಇಲ್ವೋ ಅಂತ ಕೇಳೋದಕ್ಕೆ ಸಂಜಯ್ ಕಾಲ್ ಮಾಡಿದ್ಲು. ಅಷ್ಟೊತ್ತಿಗೆ ಸಂಜಯ್, ಅಣ್ಣ ಇನ್ನೂ ಬರಲಿಲ್ಲ, ಅತ್ತಿಗೆ ಇನ್ನೂ ಆಫೀಸ್ನಿಂದ ಬಂದಿಲ್ವೇನೋ ಅಂತ ಅನ್ನಲಾಗಿ ವಿದಿಶಾ ಗೊಂದಲದಿಂದ, ಅದೇನು ಈಗ ತಾನೇ ನನ್ನ ಭೇಟಿಯಾಗೋಟ, ಮನೆಗೆ ಬರ್ತಾನೆ ಅಂದ್ಕೊಂಡೆ, ಬಹುಶಃ ಅವ್ರಿಗೆ ಹೋಗಿದ್ದಾನೇನೋ, ಡಿಸ್ಟರ್ಬ್ ಆಗಿದ್ದ ಅನ್ನಲು, ಏನೋ ಅಣ್ಣಯ್ಯ ನಿನ್ನ ಭೇಟಿ ಆಗೋದಕ್ಕೆ ಬಂದಿದ್ರಾ, ವಾಟ್ ಎ ವಂಡರ್, 2 ದಿನದಿಂದ ಮನೆ ಕೂಡ ಸರಿಯಾಗಿ ಬರ್ತಿಲ್ಲ, ಯಾವಾಗಲೂ ಆಫೀಸ್ ಅಂತ ಆಫೀಸ್ನಲ್ಲೇ ಇರ್ತಾ, ಊಟದ ಸಮಯಕ್ಕೆ ಮನೆಗೆ ಬಂದು ತಿಂದು ತನ್ನ ರೂಮ್ಗೆ ಹೋಗೋದು, ಮುಂಜಾನೆಯೇ ಆಫೀಸ್ಗೆ ಹೋಗೋದು, ಇದೇ ಮಾಡ್ತಿದ್ದಾನೆ ಗೊತ್ತಾ. 2 ದಿನದಿಂದ ಇನ್ನೂ ಕೋಪ ಹೆಚ್ಚಾದಾಗಿದೆ, ಪ್ರತಿಯೊಬ್ಬ ಉದ್ಯೋಗಿ ಮೇಲೆಯೂ ಕೋಪದಿಂದ ಕಿರ್ಸ್ಲೇ ಇದ್ದಾನೆ ಅಂತ ಹೇಳ್ತಿದ್ದರೆ ವಿದಿಶಾಗೆ ವಿಹಾನ್ ತನಗ ಫೀಲ್ ಆಗ್ತಿದ್ದಾನೆ ಅಂತ ಅರ್ಥ ಆಗಿ, ಹಾಗಾದರೆ ಒಂದು ಬಾರಿ ನಿಮ್ಮ ಅಣ್ಣನಿಗೆ ಕಾಲ್ ಮಾಡಿ ಎಲ್ಲಿದ್ದಾನೆ ಅಂತ ತಿಳ್ಕೊ, ನಾನು ಲೈನ್ನಲ್ಲೇ ಇರ್ತೀನಿ ಅಂತ ಹೇಳಿದ್ರಿಂದ ಸರಿ ಅಂತ ಹೇಳಿ ಸಂಜಯ್ ವಿಹಾನನ್ನು ಲೈನ್ ತೆಗೆದುಕೊಂಡ.
ಊರೆಲ್ಲ ಸುತ್ತಾಡಿದ್ರು ತಾನು ಕಿರಿಕಿರಿ ಹೋಗದೆ ಇರೋದ್ರಿಂದ ಅಸಹನೆಯಿಂದ ಒಂದು ಕಾರ್ ನಿಲ್ಲಿಸಿ ಸ್ಟೇರಿಂಗ್ ಮೇಲೆ ಪದೇ ಪದೇ ಹಿಡಿತಾ ಬಿಗಿಯಾಗಿ ಹೊಡಿತಾ, ವಿದಿಶಾ ನೀನು ಈಗ ನಾನು ಅವಾಯ್ಡ್ ಮಾಡಿದ್ರೆ ನಾನು ನಿಜಕ್ಕೂ ಇಷ್ಟ ಆಗ್ತಾ ಇಲ್ಲ ಅಂತ ಆವೇಶದಿಂದ ಅಂದ್ಕೊಳ್ತಿರುವಾಗ ಸಂಜೆನಿಂದ ಕಾಲ್ ಬಂತು. ಸಂಜೆ ಕಾಲ್ ಮಾಡಿದ್ದು ನೋಡಿ ಕಣ್ಣನ್ನು ಸಣ್ಣದು ಮಾಡಿದ ವಿಹಾನ್, ಇವಾಗ ಇವನು ನನಗೆ ಕರೆ ಮಾಡ್ತಿದ್ದಾನೆ ಅಂದ್ಕೊಡತ್ಲೆ ಫೋನ್ ಎತ್ತ. ಅಣ್ಣ ಎಲ್ಲಿದೆಯಾ, ಇಷ್ಟೊಂದು ಸಮಯ ಆದರೂ ಮನೆಗೆ ಬರಲಿಲ್ಲ ಯಾಕೆ, ಆಫೀಸ್ನಲ್ಲೂ ಇಲ್ವಂತೆ, ಮನೆಗೆ ಹೊರಟಿದೆಯಾ ಅಂತ ಅಂದ. ವಿಹಾನ್ ಅನುಮಾನದಿಂದ, ಯಾರು ಹೇಳಿದ್ರು ನಿನಗೆ ನಾನು ಆಫೀಸ್ನಲ್ಲಿಲ್ಲ ಅಂತ ಕೇಳ್ದ. ಅದು ಅಂತ ಸಂಜಯ್ ತಡಬಡಾಯಿಸ್ತಿದ್ರೆ, ಹೇಳು ಯಾರು ಹೇಳಿದ್ರು ನಿನಗೆ ನಾನು ಆಫೀಸ್ನಲ್ಲಿಲ್ಲ ಅಂತ, ನಿಜ ಹೇಳು, ಯಾರು ಫೋನ್ ಮಾಡಿಸಿದ್ರು ನಿನ್ನ ಕೈಯಿಂದ ಅಂತ ಗಂಭೀರವಾಗಿ ಕೇಳ್ತಾ ಇದ್ದರೆ, ಒಂದು ನಿಮಿಷದ ನಂತರ ವಿದಿಶಾ ಮಾಡಿಸಿದಾಳ, ಅವಳನ್ನ ಭೇಟಿಯಾದ್ಮೇಲೆ ಮನೆಗೆ ಬಂದಾ ಇಲ್ವಾ ಅಂತ ನೋಡೋದಕ್ಕೆ ಅಂತ ಅಂತಿದ್ದಂತೆ ಸಂಪರ್ಕದಲ್ಲಿದ್ದ ವಿದಿಶಾ ಸಂಜಯ್ ಇಬ್ಬರು ಕಂಗಾಲಾಗಿ ಅಣ್ಣ ಅನ್ನಲು ಅತ್ತ ಕಡೆ ಧ್ವನಿ ಮರೆ ಮಾಡಿದ ವಿದಿಶಾ ಕೂಡ ಎಷ್ಟು ಬುದ್ಧಿವಂತ ವಿಹಾನ್, ಅದಕ್ಕೆ ನನ್ನನ್ನು ಸುಲಭವಾಗಿ ಬೀಳಿಸ್ತಾ ಅಂತ ಮೂಗು ಮುರಿದು ವಿಹಾನ್ ಏನು ಮಾತಾಡ್ತಾನೆ ಅಂತ ಕೇಳ್ತಿದ್ದಾಳೆ. ಅಷ್ಟರಲ್ಲಿ ವಿಹಾನ್ ಗಂಭೀರವಾಗಿ, ಅದೇ ಫೋನ್ ಮಾಡಿದರೆ ಹೇಳು ಅವಳಿಗೆ, ನನ್ನ ವಿಷಯದಲ್ಲಿ ದೂರ ಇರುವಾಗ ಹಾಗೆ ದೂರ ಇರೋದಕ್ಕೆ ಹೇಳು, ಅನಾವಶ್ಯವಾಗಿ ನನ್ನೊಂದಿಗೆ ಮಾತಾಡಬೇಡ ಅಂತ ಹೇಳು, ನನ್ನ ಜೊತೆ ಇಟ್ಕೊಂಡ್ರೆ ಮತ್ತೆ ಅನಾವಶ್ಯಕವಾಗಿ ನೋವು ಪಡ್ತಾಳೆ ಅಂತ ಗಂಭೀರವಾಗಿ ಹೇಳಿ ಕರೆ ಕತ್ತರಿಸೋಷ್ಟರಲ್ಲೇ ವಿದಿಶಾ ಧ್ವನಿ ಸರಿಪಡಿಸ್ಕೊಂಡು ವಿಹಾನ್ ಅಂತ ಕಿರಿಚಿದ್ಲು. ಅವಳು ಕಿರಿಚಾಟ ಕರೆ ಕತ್ತರಿಸೋನು ತುಸು ಗಂಭೀರ ಧ್ವನಿಯಲ್ಲಿ ಏನು ಅಂತ ಕೇಳಿದ್ರೆ, ಅದೇ ವಿಹಾನ್, ನೀನು ನನಗಾಗಿ ಬಂದೆ ಅಲ್ವಾ, ಹಾಗೆ ಬಂದಾಗ ನಿಂದೊಂದು ನನ್ನ ಹತ್ರ ಉಳಿದು ಹೋಗಿದೆ, ಅದನ್ನು ಕೊಡೋಣ ಅಂತ ಅಂದ್ಕೊಂಡೆ, ಆದರೆ ಮರೆತು ಬಿಟ್ಟೆ, ಇನ್ನು ಕೊಡೋ ಅವಕಾಶ ಕೂಡ ಇಲ್ಲ ಅಂತ ಅರ್ಥ ಆಯಿತು ಅಂತ ಮುಸಿ ನಗ್ತಾ, ಬಾಯ್ ವಿಹಾನ್, ಗುಡ್ ನೈಟ್ ಅಂತ ಕರೆ ಕತ್ತರಿಸಿದ ತಕ್ಷಣ ವಿಹಾನ್ ಕಾಲ್ ಕಟ್ ಮಾಡಿ ಫೋನ್ ಕಡೆ ನೋಡ್ತಾ, ಇದೇನು ಈಗ ಮಾತಾಡಿದ್ಲು, ನನ್ನದು ಅವಳ ಹತ್ರ ಏನಿದೆ, ನಿಜಕ್ಕೂ ಇಲ್ಲವೇ ಇಲ್ಲ, ಖಂಡಿತವಾಗಿಯೂ ಇಲ್ಲ, ಅಥವಾ ಇಷ್ಟರ ಮುಂಚೆ ಅವಳನ್ನ ಭೇಟಿಯಾದಾಗ ಏನಾದರೂ ಮರೆತು ಬಂದಿದ್ನಾ, ಏನಾಗಿರ್ಬೋದು ಅದು ಅಂತ ಚೆನ್ನಾಗಿ ಯೋಚಿಸಿ, ಹಬ್ಬ ಇವಳು ನನ್ನನ್ನು ಗೊಂದಲಕ್ಕೀಡು ಮಾಡ್ತಿದ್ದಾಳೆ ಬೇಕಂತಾನೆ ಅಂತ ಅಂದುಕೊಳ್ತಿರುವಾಗ ಸಂಜಯ್ ಅಣ್ಣ ಅಂತ ಕರೆಯೋದ್ರೊಂದಿಗೆ ಈ ಲೋಕಕ್ಕೆ ಬರ್ತಿದ್ದೀನಿ, ಪದೇ ಪದೇ ಕರೆ ಮಾಡಿ ಕಿರಿಕಿರಿ ಮಾಡಬೇಡ ನನಗೆ ಅಂತ ಗಂಭೀರವಾಗಿ ಕರೆ ಕತ್ತರಿಸಿ ಮನೆಗೆ ಹೋಗಿ ಊಟ ಮುಗಿಸಿ ಸಂಜಯ್ ಕರೀತಿದ್ರು ಲೆಕ್ಕಿಸ್ಕೊಳ್ಳದೆ ತನ್ನ ಕೋಣೆಗೆ ಹೊರಟೋದ. ಇನ್ನೊಂದು ವಾರ ದಿನಗಳು ಹೀಗೆ ಕಳೆದು ಹೋದವು. ವಿದಿಶಾ ಕಷ್ಟಪಟ್ಟು ವಿಹಾನನ್ನು ನೋಡದೆ ಮಾತಾಡದೇ ಇದ್ದಾಳೆ, ಆದರೆ ಪ್ರತಿ ಕ್ಷಣ ವಿಹಾನ್ ಬಗ್ಗೆ ಯೋಚಿಸಲೇ ಇದ್ದಾಳೆ. ಇನ್ನೊಂದು ಕಡೆ ಕಂಪನಿ ಹೇಗೆ ನಡೆಸಬೇಕನ್ನೋ ತಂತ್ರಗಳನ್ನ ತನ್ನ ಮಾವನ ಹತ್ರದಿಂದ ತಿಳ್ಕೊಳ್ತಾ ಜಾಗ್ರತೆಯಾಗಿ ನಡೆಸ್ತಿದ್ದಾಳೆ. ಇನ್ನು ವಿಹಾನ್ ವಿದಿಶಾಳನ್ನು ಹೇಗೆ ಸುಲಭವಾಗಿ ಮರಿಬೇಕಂತ ಯೋಚಿಸ್ತಾ ಕೆಲಸದಲ್ಲಿ ತನ್ನನ್ನು ತಾನು ಒಬ್ಬ ರಾಕ್ಷಸನಾಗಿ ಬದಲಾಯಿಸಿಕೊಂಡು ಪೂರ್ತಿ ಬ್ಯುಸಿಯಾಗಿಬಿಟ್ಟ. ವಾರ ದಿನಗಳ ನಂತರ ದಿಢೀರನೆ ಒಂದು ದಿನ ನರೇಂದ್ರ ಅವರು ವಿಹಾನ್ ಹತ್ರ ಬಂದು, ವಿಹಾನ್ ಏನು ಮಾಡ್ತಿದ್ದೆ ನೀನು ಅಂತ ಗಂಭೀರವಾದರು. ವಿಹಾನ್ ಒಂದು ನೋಟವನ್ನು ಅವರ ಮೇಲೆ ಬೀರ್ತಾ, ಏನು ಮಾಡಿದೆ ನಾನು ಅಂತ ಕೇಳಿದ್ರೆ, ಮಾತಾಡಬೇಡ ವಿಹಾನ್, ವಿದಿಶಾಳನ್ನು ಯಾಕೆ ಕಳಿಸ್ತಿದ್ಯಾ, ಅವಳು ನೀನು ಇಷ್ಟ ಬಂದ ಹಾಗೆ ದೂರ ಇರ್ತಿದ್ದಾಳಲ್ವಾ, ಆದರೂ ಇವೆಲ್ಲ ಏನು, ನಿನಗೆ ಅವಳ ಮೇಲೆ ಇಷ್ಟೊಂದು ದ್ವೇಷ ಯಾಕಿದೆ ಅಂತ ಗಂಭೀರವಾಗಿ ಕೇಳಿದ್ರು. ವಿಹಾನ್ ಕಣ್ಣು ಚಿಕ್ಕದಾಗಿಸಿ, ಅವಳ ಪರವಾಗಿ ನೀವು ವಕಾಲತ್ತು ವಹಿಸ್ಕೊಂಡು ಬಂದಿದ್ದೀರಾ ಇಲ್ಲಿಗೆ, ಹಾಗಾದರೆ ನೀವು ಹೊರಡಬಹುದು, ಅವಳಿಗೆ ನನಗೆ ಮಧ್ಯೆ ಯಾರು ಬರೋದು ನನಗಿಷ್ಟ ಇಲ್ಲ ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾ ಇದ್ದರೆ, ಮತ್ತಿನ್ನೊಂದು, ಅವಳ ಕಂಪನಿಯೊಂದಿಗಿನ ಸಹಭಾಗಿತ್ವವನ್ನು ರದ್ದು ಮಾಡಿಕೊಳ್ತಿರೋ ಹಾಗೆ ನಾನು ಪ್ರಸ್ತಾವನೆ ಕಳಿಸಿದ್ದೀನಿ, ಅದಕ್ಕೆ ನೀವು ಕೂಡ ಸಮ್ಮತಿಸ್ತಿರೋ ಹಾಗೆ ಕೂಡ ಹೇಳಿಬಿಟ್ಟಿದ್ದೀನಿ, ಸೊ ನೀವು ಅದನ್ನು ಕಂಪನಿಯೊಂದಿಗೆ ಸಹಭಾಗಿತ್ವ ರದ್ದು ಮಾಡ್ಕೊಳ್ತಿರೋ ಹಾಗೆ ತಿಳಿಸ್ಬಿಡಿ ಅಂತಿದ್ದಂತೆ ನರೇಂದ್ರ ಅವರ ಹಲ್ಲು ಕಡಿತ ವಿಹಾನ್ ಕಡೆ ನೋಡಿದ್ರು. ಅವರು ಕೋಪದಿಂದ ನೋಡ್ತಿದ್ರೆ, ಏನು ಡ್ಯಾಡಿ ನಾನು ಹೇಳಿದ ಅರ್ಥ ಆಗಲಿಲ್ವಾ ಅಂತ ಕೇಳಿದ್ರೆ, ಯಾಕೆ ಅರ್ಥ ಆಗಲ್ಲ, ಒಮ್ಮೆ ಚೆನ್ನಾಗಿ ಅರ್ಥ ಆಯಿತು, ಆದರೆ ಯಾಕೆ ದಿಢೀರನೆ ಈ ನಿರ್ಧಾರ ತಗೊಂಡೆ, ಇಷ್ಟು ಮುಂಚೆ ಅವಳ ಕಂಪನಿ ಜೊತೆಯಾಗಲು ಸಮ್ಮತಿಸಿದೆ ಅಲ್ವಾ, ವಿದಿಶಾ ಎಷ್ಟೋ ಕಷ್ಟಪಟ್ಟು ಸಮ್ಮತಿಸುವಂತೆ ಮಾಡಿದ್ಲು ನಿನ್ನ ಕೈಯಿಂದ ಎನ್ನಲು, ಅಷ್ಟೇ ಕಷ್ಟಪಟ್ಟು ಬೇಡ ಅಂತ ಕೂಡ ಹೇಳಿದಾಳು ಬಿಡಿ ಡ್ಯಾಡಿ, ಕೇವಲ ಒಂದು ವಾರದಿಂದ ನನ್ನನ್ನು ಭೇಟಿಯಾಗಿ ನನ್ನ ಕೆಲಸ ನಾನು ಮಾಡ್ಕೊಳ್ಬಲ್ಲೆ, ನಿನ್ನ ಅಗತ್ಯ ನನಗಿಲ್ಲ ಅಂತ ಪರೋಕ್ಷವಾಗಿ ಹೇಳಿದಾಳೆ, ಹಾಗೆ ಹೇಳಿದಾಗ ಇನ್ನು ನಮ್ಗೆ ಯಾಕೆ ಡ್ಯಾಡಿ ಅವಳ ಕಂಪ್ನಿಯೊಂದಿಗೆ ಕೆಲಸ, ಅದೆಲ್ಲ ಅನಾವಶ್ಯಕ ತಾನೇ, ಅದಕ್ಕೆ
ಸಹಭಾಗಿತ್ವ ರದ್ದು ಮಾಡಬೇಕಂತ ತೀರ್ಮಾನಿಸಿದೆ. ಸೊ ನೀವು ಕೂಡ ಮಧ್ಯದಲ್ಲಿ ಬರಬೇಡಿ ಅಂತ ಗಂಭೀರವಾಗಿ ಹೇಳ್ತಿದ್ರೆ ಅವರ ತಲೆ ಹಿಡ್ಕೊಂಡು ನಿನ್ನನ್ನು ಬದಲಾಯಿಸೋದು ನನ್ನಿಂದ ಸಾಧ್ಯ ಇಲ್ಲ ವಿಹಾನ್. ಹೀಗಾದರೆ ನಿನ್ನ ಹೆಂಡತಿಯನ್ನು ನೀನೇ ನೋಯಿಸ್ತಿರೋ ಹಾಗಾಗತ್ತೆ. ಏನಾದರೂ ಚೆನ್ನಾಗಿದೆಯಾ ಇದು? ನಿಜಗಳನ್ನ ಯಾಕಿಷ್ಟು ನೋಯಿಸ್ತಿದೆಯಾ? ಅವಳು ಪಾಡಿಗಳು ಬದುಕ್ತಾ ಇದ್ದಾಳೆ ತಾನೇ. ಇವಾಗ ತಾನೇ ಬೆಳೀತಾ ಇರೋ ಕಂಪ್ನಿ ಅವಳ ಕೈಗೆ ಬಂದ ಮೇಲೆ ನಮ್ಮ ಜೊತೆ ಸಹಕಾರ ಇಲ್ದಿದ್ರೆ ಎಷ್ಟು ಕೆಳಗೆ ಹೋಗುತ್ತೆ ಅಂತ ತಿಳಿಯಲ್ವಾ? ವ್ಯವಹಾರ ಅಂದರೆ ಎಷ್ಟು ತೊಂದರೆಗಳಿರ್ತವೆ ಅಂತ ನಿನಗೆ ಹೇಳಬೇಕಾದ ಅಗತ್ಯ ಇಲ್ಲ. ಅನುಭವ ಕೂಡ ಇದೆ. ಆದ್ದರಿಂದ ಅನಾವಶ್ಯಕವಾಗಿ ವಿದೇಶಗಳನ್ನು ನೋಯಿಸ್ಬೇಡ. ಸಹಭಾಗಿತ್ವ ಹಾಗೇ ಇರಲಿ. ನಾನು ಕೂಡ ಸಹಭಾಗಿತ್ವ ರದ್ದು ಮಾಡೋದಕ್ಕೆ ಒಪ್ಪೋದಿಲ್ಲ. ನೀನೊಬ್ಬನೇ ಒಪ್ಪದಿದ್ದರೆ ಯಾರು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ತುಟಿ ಮುರಿದು ಹೇಳಿದ್ರು. ವಿಹಾನ್ ಕೂಡ ತುಟಿ ಮುರಿದು, ಹಾಗಾದರೆ ನಾನು ಕೂಡ ತೀರ್ಮಾನಿಸಿದ್ದೀನಿ. ಅವಳೊಂದಿಗೆ ನಿಮ್ಮ ಕಂಪನಿ ಸಹಭಾಗಿತ್ವ ಇದ್ದರೂ ಆ ಕಂಪನಿಗೆ ಸಂಬಂಧಿಸಿದ ಯಾವ ಸಣ್ಣ ಕೆಲಸ ಕೂಡ ನಾನಂತೂ ಮಾಡೋದಿಲ್ಲ. ನೀವು ಮಾಡ್ಕೊಳ್ಬೇಕಂದ್ರೆ ಮಾಡ್ಕೊಳ್ಳಿ, ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಆ ಯೋಜನೆ ಹೇಗೆ, ಈ ಯೋಜನೆ ಹೇಗೆ, ಅದರ ಪಟ್ಟಿ ಹೇಗೆ ಹಾಕಬೇಕು ಅಂತ ನನ್ನನ್ನು ಮಾತ್ರ ಯಾವುದರಲ್ಲೂ ಹೇಳಿಬೇಡಿ. ಇದು ನಿಮ್ಮ ನಿರ್ಧಾರ, ಆದ್ದರಿಂದ ನೀವೇ ನೋಡ್ಕೊಳ್ಳಿ ಅಂತಿದ್ದಂತೆ ನರೇಂದ್ರ ಅವ್ರ ಕಣ್ಣು ದೊಡ್ಡದು ಮಾಡಿ, ಇಷ್ಟೊಂದು ಸ್ವಾರ್ಥಿಯಾಗಿ ಹೇಗೆ ಬದಲಾಗ್ಬಿಟ್ಟೆ ವಿಹಾನ್ ನೀನು ಅಂತ ಕಿರಿಸ್ತಿದ್ರೆ, ನಾನು ಇಷ್ಟೇ ಮೊದಲಿಂದ, ನೀವೇ ಗಮನಿಸ್ತಿಲ್ಲ, ಅದು ನನ್ನ ತಪ್ಪಲ್ಲ. ಭುಜಗಳನ್ನ ಹಾರಿಸ್ತಾ ಹೇಳಿ, ಇನ್ನು ನಿಮಗೆ ಬೇಕಾದ ಉತ್ತರ ಬಂದಿದೆ, ಆದ್ದರಿಂದ ಹೊರಡಬಹುದು ಅಂತ ಬಾಗಿಲಿನ ಕಡೆ ತೋರಿಸ್ತಿದ್ದಂತೆ ಅವರು ಹಲ್ಲು ಕಡಿತ, ತುಂಬ ಅತಿಯಾಗಿ ಮಾಡ್ತಿದ್ದೀವಿ ವಿಹಾನ್, ಇದೆಲ್ಲ ಒಳ್ಳೆಯದಲ್ಲ, ಹೇಳ್ತಿದ್ದೀನಲ್ವಾ ವಿದೇಶಗಳನ್ನು ನೋಯಿಸ್ಬೇಡ ಅಂತ ಹೇಳ್ತಿದ್ರೆ ವಿಹಾನ್ ವೇಗವಾಗಿ ಮೇಲಕ್ಕಿದ್ದು, ಮೊದಲು ಅವಳನ್ನ ನೇರವಾಗಿ ನನ್ನ ಜೊತೆ ಬಂದು ಮಾತಾಡೋದು ಕೇಳಿ. ಹೀಗೆ ನಿಮ್ಮ ಮೂಲಕ ಏನೋ ಹೇಳಿ ಕಳಿಸೋದು, ಶಿಫಾರಸುಗಳನ್ನ ಮಾಡಿಸೋದಲ್ಲ. ನಾಚಿಕೆ ಇರಬೇಕು ಅವಳಿಗೆ ಸ್ವಲ್ಪ ಆದರೂ ನಿಮ್ಮ ಕೈಯಿಂದ ಈಗ ಹೇಳ್ಸೋದಕ್ಕೆ. ಅದು ಇಲ್ಲದೆ ಇರೋದ್ರಿಂದಲೇ ಇಂಥ ಕೆಲಸಗಳನ್ನು ಮಾಡ್ತಾ ಇದ್ದಾಳೆ. ಇನ್ನೊಂದು ಬಾರಿ ಅವಳಿಗಾಗಿ ನನ್ನ ಹತ್ರ ಮಾತಾಡಬೇಡಿ ಡ್ಯಾಡಿ. ಹಾಗೆ ಮಾತಾಡೋ ಕೆಲಸ ಇದ್ದರೆ ನಾನು ಈ ಕಂಪ್ನಿ ಬಿಟ್ಟು ಹೋಗಿ ನನ್ನ ಕಷ್ಟದಿಂದ ಏನೋ ಒಂದು ಮಾಡ್ಕೊಳ್ತೀನಿ ಅಷ್ಟೇ ಹೊರತು ನನಗೆ ಬೇಡದವರಿಗಾಗಿ ನನ್ನ ಸಮಯ ಕಳೆಯೋದಿಲ್ಲ ಅಂತ ತುಂಬ ಗಂಭೀರವಾಗಿ ಹೇಳಿ, ನೀವು ಹೋಗ್ತೀರಾ ಅಥವಾ ನನ್ನನ್ನೇ ಹೋಗೋದು ಕೇಳ್ತೀರಾ ಅಂತ ಕೇಳಿದ. ವಿಹಾನ್ ಕಣ್ಣುಗಳಲ್ಲಿ ವಿದೇಶಾಳ ಮೇಲಿನ ಕೋಪ ಕಾಣಿಸ್ತಿದ್ರೆ ಮತ್ತೆ ವಿದೇಶ ಏನೋ ಮುಂಗೋಪದ ಕೆಲಸ ಮಾಡ್ತಿದ್ದಾಳೆ ಅಂತ ಅಂದ್ಕೊಳ್ತಾ, ನಿಮ್ಮನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡು ಹೊರಗೆ ಬಂದವರು ಸಂಪರ್ಕದಲ್ಲಿದ್ದ ವಿದೇಶಾಳೊಂದಿಗೆ, ಏನು ಮಾಡಿದೆ ವಿದೇಶ ನೀನು? ವಿಹಾನ್ ಯಾಕೆ ನಿನ್ನ ಮೇಲೆ ಇಷ್ಟೊಂದು ಕೋಪದಿಂದಿದ್ದಾನೆ? ಮೊನ್ನೆವರೆಗೆ ಚೆನ್ನಾಗಿದ್ದ, ದಿಢೀರಿನ ಏನು ಮಾಡಿದೆ ಅಂತ ಅವನಿಗೆ ಇಷ್ಟೊಂದು ಕೋಪ ಬರೋದಕ್ಕೆ? ಆ ಕೋಪ ಯಾಕೋ ಮುಖವಾಗಿ ಕಂಪನಿ ಮೇಲೆ ತೋರಿಸ್ತಿದ್ದಾನೆ ಅಂತ ಅನ್ನಲು ವಿದೇಶ ತಲೆ ಹಿಡ್ಕೊಂಡು, ಏನೋ ಮಾವಯ್ಯ, ವಿಹಾನ್ ಏನು ಮಾಡ್ತಿದ್ದಾನೋ ಯಾಕೆ ಮಾಡ್ತಿದ್ದಾನೋ ಅಂತ ನನಗೂ ತಿಳಿತಿಲ್ಲ, ಅರ್ಥ ಕೂಡ ಆಗ್ತಿಲ್ಲ. ಇಷ್ಟರಲ್ಲೇ ದಿಢೀರನೇ ಪಾರ್ಟ್ನರ್ಶಿಪ್ನ ರದ್ದು ಮಾಡಿದ್ರೆ ನಾನೊಬ್ಬಳಿಂದ ಕಂಪ್ನಿ ನಿಭಾಯಿಸೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಕಂಪ್ನಿ ಹಾಳಾಗುತ್ತೆ. ನನ್ನ ಕೈಯಾರೆ ನನ್ನ ತಂದೆ ತಾತನವರ ಕಷ್ಟವನ್ನು ನಾಶ ಮಾಡಿದ ಹಾಗೆ ಆಗ್ತೀನಿ. ಪ್ಲೀಸ್ ಮಾವಯ್ಯ, ಹೇಗಾದರೂ ಮಾಡಿ ನೀವೇ ವಿಹಾನ್ ಜೊತೆ ಅಂತ ಮಾತಾಡೋಕ್ಕೆ ಎನ್ನಲು, ನನ್ನಿಂದ ಸಾಧ್ಯ ಇಲ್ಲ ವಿದಿಶಾ, ನೋಡ್ತಿದ್ಯಾ ಅಲ್ವಾ ನನ್ನ ಮಾತನ್ನು ಕೂಡ ಲೆಕ್ಕಿಸ್ಕೊಳ್ತಿಲ್ಲ. ಸೊ ನೇರವಾಗಿ ನೀನೇ ಬಂದು ಮಾತಾಡು ಅಂತ ಹೇಳಿ ಫೋನ್ ಕಟ್ ಮಾಡಿದ್ರು ನರೇಂದ್ರ ಅವರು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋವನ್ನು ಹೋಗಿ ಪ್ರತಿಲಿಪಿಯಲ್ಲಿ ಯೂಟ್ಯೂಬ್ಗಿಂತ ಮೊದಲು ಓದಿ. ಲಿಂಕನ್ನು ಡಿಸ್ಕ್ರಿಪ್ಷನ್ಸ್ನಲ್ಲಿ ಕೊಟ್ಟಿರ್ತೀನಿ. ದಯಮಾಡಿ ಎಲ್ಲರೂ ಹೋಗಿ ಫಾಲೋ ಮಾಡೋದ್ರ ಮೂಲಕ ಕಥೆಯನ್ನು ಇಲ್ಲಿಗಿಂತಲೂ ಮುಂಚೆ ಅಲ್ಲೂ ಓದಿ. ಥ್ಯಾಂಕ್ ಯು.